ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸೂಪರ್ ಸಾಫ್ಟ್ ಆಗಿ ಸ್ಪಾಂಜಿ ಆಗಿರೋ ಡೋಕ್ಲಾ ರೆಸಿಪಿ. ಬೇಕರಿ ಸ್ಟೈಲು ಅಥವಾ ಹೊರಗಡೆ ಸಿಗುತ್ತಲ್ಲ ಅದಕ್ಕಿಂತಲೂ ಚೆನ್ನಾಗಿ ಮನೆಯಲ್ಲಿ ಮಾಡಬಹುದು. ರೆಸಿಪಿನ ಪ್ರಯತ್ನ ಮಾಡಂಗಿದ್ರೆ ದಯವಿಟ್ಟು ಫುಲ್ ವಿಡಿಯೋನ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಹಿಟ್ಟನ್ನ ಕಲಿಸ್ಲಿಕ್ಕೆ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ. ಇದು ಜರಡಿ. ಕಡಲೆ ಹಿಟ್ಟು ಸುಮಾರು ಒಂದು 1/4 kg ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ 2ರಿಂದ 3 ಡೋಕ್ಲಾ ಸಾಕಾಗುತ್ತೆ ಒಂದೊತ್ತಿಗೆ. ಕಡಲೆ ಹಿಟ್ಟನ್ನ ಜರಡಿ ಇಟ್ಕೋಬೇಕು. ಇದು ತುಂಬಾನೇ ಮುಖ್ಯವಾಗಿರೋ ಸ್ಟೆಪ್ಪು ಈ ರೆಸಿಪಿಯಲ್ಲಿ. ಈ ರೀತಿ ಜರಡಿ ಇಟ್ಕೊಳ್ಳೋದ್ರಿಂದ ಹಿಟ್ಟಲ್ಲಿ ಗಂಟು ಬರೋದಿಲ್ಲ. ಡೋಕ್ಲಾ ಕೂಡ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಹಿಟ್ಟು ಕಲಿಸ್ಲಿಕ್ಕೆ ಕೂಡ ಸುಲಭ ಆಗುತ್ತೆ. ಈಗ ಜರಡಿ ಹಿಡ್ದಿದ್ದಾಗಿದೆ. ಅರ್ಧ ಗ್ಲಾಸಷ್ಟು ಮೊಸರು, ಹುಳಿ ಬಂದಿದ್ರೂ ಪರವಾಗಿಲ್ಲ ಅಥವಾ ಸಿಹಿ ಮೊಸರಿದ್ರೂ ಪರವಾಗಿಲ್ಲ. ಅರ್ಧ ಗ್ಲಾಸಷ್ಟು 1 ಗ್ಲಾಸಷ್ಟು ಕಡಲೆ ಹಿಟ್ಟನ್ನ ಉಪಯೋಗ ಮಾಡಿದ್ದೆ. ಅದೇ ಗ್ಲಾಸ್ಗೆ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕೊಂಡು ಸೇರಿಸ್ಕೊತಾ ಇದ್ದೀನಿ. ಹಿಟ್ಟನ್ನ ತುಂಬಾನೇ ಜಾಸ್ತಿ ಗಟ್ಟಿಯಾಗೂ ಕಲಿಸ್ಕೊಳ್ಳೋದು ಬೇಡ ಅಥವಾ ತುಂಬಾನೇ ಜಾಸ್ತಿ ತೆಳುವಾಗೂ ಬೇಡ. ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿ ಇದ್ರೆ ಸಾಕಾಗುತ್ತೆ. ಅಥವಾ ಇಡ್ಲಿ ಹಿಟ್ಟು ಕನ್ಸಿಸ್ಟೆನ್ಸಿ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಕಲಿಸ್ಕೊಂಡಿದ್ದಾಗಿದೆ ನೋಡಿ. ಈ ರೀತಿಯಾಗಿ ಕಲಿಸ್ಕೋಬೇಕು. ತೆಳುವಾಗೂ ಇಲ್ಲ, ಗಟ್ಟಿಯಾಗೂ ಇಲ್ಲ. ಹಿಟ್ಟೇನಾದ್ರೂ ತುಂಬಾನೇ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಡೋಕ್ಲಾ ಕೂಡ ಗಟ್ಟಿಯಾಗಿ ಬರುತ್ತೆ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಇದು ಲಿಂಬೆ ರಸ 2 ಟೇಬಲ್ ಸ್ಪೂನ್ ಅಷ್ಟು, 2 ಚಮಚದಷ್ಟು ಸಕ್ಕರೆ, ತಿಂಡಿ ತಿನ್ಲಿಕ್ಕೆಲ್ಲ ಉಪಯೋಗ ಮಾಡ್ತೀವಲ್ಲ ಆ ಸ್ಪೂನ್ನ ಉಪಯೋಗ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನ ನೋಡಾಕೊಳ್ಳಿ. ಉಪ್ಪೇನಾದ್ರೂ ಜಾಸ್ತಿ ಆಗೋದ್ರೆ ಟೇಸ್ಟು ಕೆಟ್ಟೋಗುತ್ತೆ. 2ರಿಂದ 3 ಚಮಚದಷ್ಟು ಎಣ್ಣೆ. ಸ್ವಲ್ಪ ಅರಿಶಿನ, ಜಾಸ್ತಿ ಬೇಡ, ಇದು ನೆನ್ಪಿಟ್ಕೊಳ್ಳಿ. ಮುಂದೆ ನಾನು ಹೇಳ್ತೀನಿ ಯಾಕೆ ಅರಿಶಿನ ಜಾಸ್ತಿ ಹಾಕೋಬಾರ್ದು ಅಂತ. ಈ ಪದಾರ್ಥಗಳನ್ನೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನ ಜರಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಕಲಿಸ್ಲಿಕ್ಕೆ ತುಂಬಾನೇ ಸುಲಭ ಆಗುತ್ತೆ, ಗಂಟಾಗೋದಿಲ್ಲ. ಕಲಿಸ್ಕೊಂಡಿದ್ದಾಗಿದೆ. ಈಗ ಇದನ್ನ ಸುಮಾರು ಒಂದು 10 ನಿಮಿಷ ರೆಸ್ಟ್ ಮಾಡಕ್ ಬಿಡೋಣ. ಎಲ್ಲ ಪದಾರ್ಥಗಳು ಕರೆಕ್ಟಾಗಿ ಹೊಂದ್ಕೊಳ್ಳಿ. ಸುಮಾರು 10 ನಿಮಿಷ ಆದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಇದು ಇನೋ ಪೌಡರ್ 1 ಟೀ ಸ್ಪೂನ್ ಅಷ್ಟು ಅಥವಾ 6 ರೂಪಾಯಿದು ಒಂದು ಸ್ಯಾಶೆ ಬರುತ್ತಲ್ಲ ಅದನ್ನ ಫುಲ್ ಸೇರಿಸ್ಕೋಬೇಕಾಗತ್ತೆ. ಇನೋ ಪೌಡರ್ ಹಾಕೊಳ್ಳಿಲ್ಲ ಅಂದ್ರೆ ಡೋಕ್ಲಾ ಚೆನ್ನಾಗಿ ಬರಲ್ಲ. ರೆಸಿಪಿನ ಟ್ರೈ ಮಾಡಕ್ ಹೋಗ್ಬೇಡಿ. ಅರಿಶಿನ ಏನಾದರೂ ಜಾಸ್ತಿ ಹಾಕೊಂಡು ಅದ್ರ ಜೊತೆಗೆ ಇನೋ ಪೌಡರ್ ಅಥವಾ ಅಡಿಗೆ ಸೋಡಾನ ಸೇರಿಸ್ಕೊಂಡ್ರೆ ಕೆಂಪಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರವಾಗಿ ನಾನು ಅರಿಶಿನ ಕಡಿಮೆ ಹಾಕೊಳ್ಳಿ ಅಂತ ಹೇಳಿದ್ದು. ಚಿಟಿಕೆ ಅರಿಶಿನ ಹಾಕೊಂಡ್ರೆ ಸಾಕಾಗತ್ತೆ. ಸುಮಾರು ಒಂದು 5 ನಿಮಿಷ ಆದರೂ ಚೆನ್ನಾಗಿ ಕಲಿಸ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೋಬೇಕು. 5 ನಿಮಿಷ ಆದಮೇಲೆ ಹಿಟ್ಟು ಅಗುರ ಆಗಿದೆ, ಲೈಟಾಗಿದೆ. ಈನೋ ಪೌಡರ್ನ ಹಾಕ್ಕೊಂಡು ಕಲಿಸ್ತಾನೆ ತಕ್ಷಣನೇ ಸ್ಟೀಮ್ ಮಾಡ್ಕೊಂಡ್ಬಿಡ್ಬೇಕು. ನಾನು ಟಿಫನ್ ಬಾಕ್ಸಲ್ಲಿ ಮಾಡ್ಕೋತಾ ಇದ್ದೀನಿ. ಟಿಫನ್ ಬಾಕ್ಸಲ್ಲಿ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆನ ಹಚ್ಕೋಬೇಕು. ಎಣ್ಣೆನ ಸ್ವಲ್ಪ ಚೆನ್ನಾಗಿ ಹಚ್ಕೋಬೇಕು. ಸೈಡಲ್ಲಿ ಕೂಡ ಹಚ್ಕೋಬೇಕು, ಅಂಚಿನಲ್ಲಿ ಕೂಡ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳೋದ್ರಿಂದ ಡೋಕ್ಲಾ ಅಂಚಿನಲ್ಲಿ ಕೊನೆಯಲ್ಲಿ ಅಂಟ್ಕೊಳ್ಳೋದಿಲ್ಲ. ಬೆಂದ ಮೇಲೆ ತೆಗಿಲಿಕ್ಕೆ ಸುಲಭ ಆಗುತ್ತೆ. ಹಿಟ್ಟನ್ನ ಟಿಫನ್ ಬಾಕ್ಸ್ಗೆ ಸೇರಿಸ್ಕೋತಾ ಇದ್ದೀನಿ. ಹಿಟ್ಟನ್ನ ಟಿಫನ್ ಬಾಕ್ಸ್ಗೆ ಹಾಕೊಂಡ್ಮೇಲೆ ಹಗುರವಾಗಿ ಈ ರೀತಿಯಾಗಿ ತಟ್ಟಬೇಕು. ಈಗ ಸ್ಟೀಮ್ ಮಾಡ್ಕೋಬೇಕು 15 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ. ಡೋಕ್ಲಾ ಸ್ಟೀಮ್ ಆಗೋಷ್ಟರಲ್ಲಿ ಮತ್ತೊಂದು ಸ್ಟೆಪ್ ಇದೆ. ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿರುಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು, 1 ಕಪ್ಪಷ್ಟು ನೀರು ಅಥವಾ ಸುಮಾರು ಒಂದು 100 ml ಅಷ್ಟು, 2 ಚಮಚದಷ್ಟು ಲಿಂಬೆ ರಸ, 2 ಚಮಚದಷ್ಟು ಸಕ್ಕರೆ, ಚಿಟಿಕೆಯಷ್ಟು ಉಪ್ಪು. ಮೊದಲೇ ಹೇಳ್ದಂಗೆ ತಿಂಡಿ ತಿನ್ಲಿಕ್ಕೆಲ್ಲ ಉಪಯೋಗ ಮಾಡ್ತೀವಲ್ಲ ಸ್ಟೀಲ್ ಸ್ಪೂನು, ಅದನ್ನು ಉಪಯೋಗ ಮಾಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದು ರೆಡಿಯಾಗಿದೆ. ಡೋಕ್ಲಾ ಕೂಡ ರೆಡಿಯಾಗಿದೆ. ಸ್ಟೀಮ್ ಆಗಿದ ತಕ್ಷಣ ತೆಗಿಯಕ್ಕೆ ಹೋಗ್ಬೇಡಿ. ಸ್ಟೀಮ್ ಆಗಿದ ತಕ್ಷಣ ತುಂಬಾನೇ ಜಾಸ್ತಿ ಸಾಫ್ಟ್ ಆಗಿರುತ್ತೆ. ಒಂದು 5 ನಿಮಿಷ ಹಾಗೆ ಬಿಡಿ, ಕರೆಕ್ಟಾಗಿ ಸೆಟ್ ಆಗಲಿ. ಕಟ್ ಮಾಡ್ಕೋತಾ ಇದ್ದೀನಿ. ಹೋಟೆಲ್ ಆಗಲಿ ಬೇಕರಿ ಆಗಲಿ ಅದಕ್ಕಿಂತಲೂ ಚೆನ್ನಾಗಿ ಮನೇಲಿ ಮಾಡ್ಕೋಬಹುದು. ಒಂದ್ಸಲ ಮಾಡಿ ನೋಡಿ. ಮಾಡೋದು ತುಂಬಾನೇ ಸುಲಭ. ಆಮೇಲೆ ಅತ್ಯಂತ ಕಡಿಮೆ ದುಡ್ಡಲ್ಲಿ ಕೂಡ ಮಾಡ್ಕೋಬಹುದು. ಕಟ್ ಮಾಡ್ಕೊಂಡ್ಮೇಲೆ ಮಾಡಿಟ್ಕೊಂಡಿರೋ ಅಂತ ನೀರು ಎಷ್ಟು ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ಬಂದಿದೆ ನೋಡಿ. ನಾನು ಸಜೆಸ್ಟ್ ಮಾಡ್ತೀನಿ ನೀವೆಲ್ಲ ಒಂದ್ಸತಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಲ್ಲ ಪದಾರ್ಥಗಳು ಮನೆಯಲ್ಲೇ ಸುಲಭ ಕೂಡ ಸಿಗತ್ತೆ. ಅಡಿಗೆ ಸೋಡಾಗ ಬದಲು ಈನೋ ಪೌಡರ್ನ ಉಪಯೋಗ ಮಾಡಿ. ಈನೋ ಪೌಡರ್ನ ಹಾಕೊಳ್ಳೋದ್ರಿಂದ ಕರೆಕ್ಟಾಗಿ ಚೆನ್ನಾಗಿ ರೈಸ್ ಆಗುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.